ಸೋಮವಾರ ಇದೇ ಜಾಗದಲ್ಲಿ ಕೊಡ್ತೀವಿ. ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ. ರೇಣುಕಾ ಅವ್ರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಎಂಬವರು ಇಲ್ಲವೇ ಇಲ್ಲ ಅಲ್ಲಿ. ಯಾರು ಹುಟ್ಟಿ ಬರುವಾಗ ದೊಡ್ಡದಾಗಿ ಏನೋ 1 ಎಕರೆ 5 ಎಕರೆ 10 ಎಕರೆ ಭೂಮಿಯನ್ನು ಇಟ್ಕೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಕೂತವರಲ್ಲ. ಪೊಲೀಸ್ ಬಂದ್ರೆ ಒಳಗೆ ಇದ್ದ ಪಾತ್ರೆ ಎಲ್ಲ ತೆಗೆದು ಬೀಸಿ ಹಾಕಿ ಇವರನ್ನು ರೂಢಿ ಹಾಕಿರೋರಿಗೆ ಕೈ ಕಾಲು ಹಿಡಿಯೋ ವಿಡಿಯೋ ಇದೆ. ನಾವು ಬಂದು ಹೊಡೆದು ಹಾಕಿರೋದು ರಾಧಮ್ಮನ ಮನೆ, ರೇಣುಕಾ ಅವ್ರದ್ದಲ್ಲ. ರೇಣುಕಾ ಮನೆ ತೋರಿಸ್ತಾಮಿ ನಮಗೆ. ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆ ಹೊಡೆದು ಹಾಕಿರೋದು. 2015 ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ಪುತ್ತೂರು AC ಕಚೇರಿಯ ಮುಂಭಾಗದಲ್ಲಿ ಅಥವಾ ಮಿನಿ ಸೌಧದ ಮುಂಭಾಗದಲ್ಲಿ ಜಯಂತ್ ಟಿ ಅವರು ಅಂದರೆ ಒಂದು ರೀತಿಯಲ್ಲಿ ಸಾಮಾಜಿಕ ಹೋರಾಟಗಾರರು, RTI ಕಾರ್ಯಕರ್ತರು, ಇವರು ಕಡಬದ ಒಂದು ಕುಟುಂಬ ಅಂದರೆ ಒಂದು ವೃದ್ಧ ದಂಪತಿಗಳಿಗೆ ಸೇರಿದಂತಹ ಒಂದು ಮನೆಯನ್ನು ಅಲ್ಲಿನ ತಹಸೀಲ್ದಾರರು ಕೆಡವಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ಧರಣಿ ಕೂತಿರುವಂಥದ್ದು. ಮಾತ್ರವಲ್ಲ, ಅವರು 1 ತಿಂಗಳ ಮುಂದೆ ಈ ಒಂದು ವಿಚಾರದ ಬಗ್ಗೆ ಮನವಿ ಮಾಡಿಕೊಂಡಿದ್ರು. ಅಂದರೆ ಹೇಳಿದರು, ಈ ಥರವಾಗಿ ನೀವು ಸ್ಪಂದಿಸದೆ ಹೋದರೆ ನಾವು ಮಿನಿ ಸೌಧದ ಅಂದರೆ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ಕೂರ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ ಅದನ್ನು ಒಂದು ರೀತಿಯಲ್ಲಿ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿದ ಒಂದು ಮನೋಭಾವದಲ್ಲಿ ಅವರು ಪರಿಗಣಿಸೇ ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಿನ್ನೆ ದಿವಸ ಬಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಧರಣಿ ಕೂತಿದ್ರು. ರಾತ್ರಿ ಆದಂಥ ಸಂದರ್ಭದಲ್ಲಿ ತಹಸೀಲ್ದಾರರು ಮತ್ತು ಪೊಲೀಸರು ಅಧಿಕಾರಿಗಳು ಬಂದು ಅವರಿಗೆ ಸಮಜಾಶೆಯನ್ನು ಕೊಟ್ಟು, ಅಂದರೆ ನಾವು 12 ದಿವಸಗಳಲ್ಲಿ ನಿಮ್ಮ ಏನಿದೆ ಆ ಒಂದು ಪ್ರಕರಣದ ಬಗ್ಗೆ ತನಿಖೆ ಮಾಡಿಸ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟ ನಂತರ ನಿನ್ನೆ ರಾತ್ರಿ ಅಲ್ಲಿಂದ ಅವರು ಆ ಒಂದು ಕುಟುಂಬವನ್ನು ಕರ್ಕೊಂಡು ಹೋಗಿರುವಂಥದ್ದು. ಸೊ ಎಲ್ಲ ಡೀಟೇಲ್ಸನ್ನು ನಿನ್ನೆ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೆ. ಅಲ್ಲಿ ಸ್ವತಃ ಹೋಗಿ ರಿಪೋರ್ಟನ್ನು ತಗೊಂಡಿದ್ದೆ. ರಾತ್ರಿ ಆದಂತಹ ಬೆಳವಣಿಗೆ ಬಗ್ಗೆ ಜಯಂತ್ ಟಿ ಅವರು ವಿವರಿಸುವಂತಹ ಒಂದು ವಿಡಿಯೋವನ್ನು ಕೂಡ ಹಾಕ್ತೀವಿ. ಸೊ ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಚಾರವನ್ನು ತಲುಪಿಸುವಂತಹ ಪ್ರಯತ್ನಗಳನ್ನು ಮಾಡಿ. ಅಂದರೆ ಸಾಮಾಜಿಕವಾಗಿ ಬರೀ ಕಡು ಬಡತನದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೋರಾಟ ಅದು ಇದು ಅಂತ ಮಾಡೋದಕ್ಕೆ ಬರೋದಿಲ್ಲ. ದುಡ್ಡಿನ ಸಮಸ್ಯೆ ಇರುತ್ತೆ, ಎಲ್ಲವೂ ಇರುತ್ತೆ. ಸೊ ಇಂತಹ ಹೋರಾಟಗಾರರು ಅವರಿಗೆ ಬೆನ್ನೆಲುಬಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನು ಸಮಾಜದ ಮುಂದೆ ತಂದು ನಿಲ್ಲಿಸಬೇಕಾದಂತಹ ಒಂದು ಕೆಲಸವನ್ನು ನೀವುಗಳು ಮಾಡಬೇಕು. ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ, ಆಮೇಲೆ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿ. 22/12/2025 1 ವರ್ಷ 1 ತಿಂಗಳಾಗಿ 1 ತಿಂಗಳು 9 ದಿನ ಆಗಿದೆ. ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ನೆಲಸಮ ಮಾಡಿ ಯಾವುದೇ ಸರ್ಕಾರಿ ಕಚೇರಿಯಿಂದ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಜನಪ್ರತಿನಿಧಿಗಳಿಂದ ನಮಗೆ ನ್ಯಾಯ ಸಿಗಿರಲಿಲ್ಲ. ಕೊನೆಯದಾಗಿ ಒಂದು AC ಕಚೇರಿ ಮುಂದೆ ಕೂರುತ್ತಂತೆ 1 ತಿಂಗಳ ಹಿಂದೆನೇ ಮನವಿ ಮಾಡಿದ್ವಿ. ಅದು ಅವರು ಹೇಳಿಸ್ತಾರೆ, ಏನೋ ಇವರು ಮನವಿ ಕೊಟ್ಟು ಹೋಗ್ತಾ ಇರ್ಬೋದು, ಇದಕ್ಕೇನು ಸ್ಪಂದನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಎಣಿಸಿದ್ರು. ಎಲ್ಲರೂ ಬಂದು ಹೋಗಂಗೆ ಹೋಗ್ಬೋದಂತ ಇವರು ಎಣಿಸ್ತಾರೆ. ಅದು ತಪ್ಪಿದೆ. ಇವತ್ತು ಬೆಳಿ ಬರುವಾಗ ಹೇಳಿದ್ರು ಅಲ್ಲ ಕೂರ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರನೇ AC ಕಚೇರಿಯ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ ನಾವು. ಈಗಾಗಲೇ ತಹಸೀಲ್ದಾರ್ ಸಾಯಂಕಾಲ ತನಕ ಕೂರಿಸಿ ಸಾಯಂಕಾಲ ಒಂದು ಮನವಿ ಮಾಡಿದ್ದಾರೆ. ಈ ಪ್ರಕರಣವನ್ನು ಸುಳ್ಯ ತಹಸೀಲ್ದಾರ್ ಅವರನ್ನ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು 1 ವಾರ ಟೈಮ್ ಕೊಡ್ತಾ ಇದ್ದೀವಿ. ಏನು ಈ 1 ವಾರ ಅಲ್ಲಿ ಏನೋ ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಸೋಮವಾರ ಇದೇ ಜಾಗದಲ್ಲಿ ಕೊಡ್ತೀವಿ. ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ. ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ನಾವು ಬಂದಿರೋ ಎಲ್ಲ ಅಧಿಕಾರಿ ನಾವು ಹೇಳಿಲ್ಲ. ಯಾಕೆಂದ್ರೆ ಆ ತಹಸೀಲ್ದಾರೊಬ್ಬರು ಮೌಖಿಕ ಹೇಳಿಕೆ ಮುಖಾಂತರ ಕರ್ಕೊಂಡು ಬಂದಿರೋದು. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಇಂಥ ಮನೆ ನೋಡ್ದಾಕ್ತೀವಿ ಅಂತ ಹೇಳಿ. ರೇಣುಕಾ ಅವ್ರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಎಂಬವರು ಇಲ್ಲವೇ ಇಲ್ಲ ಅಲ್ಲಿ. ರೇಣುಕಾ ಅವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಆಧಾರ್ ಕಾರ್ಡ್ ಇರೋದು ಅಲ್ಲಿದೆ. ಯಾವನೋ ಒಬ್ಬ ತಗೊಂಡು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲೇ ಕೊಟ್ಟು ಅದ ಮೇಲೆ ಅದನ್ನು ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆಯನ್ನು ಹೊಡೆದಾಕಿರೋದು. 1 ವಾರ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಮುಂದಿನ ತನಕ ಬಂದರೆ ನಾವು ಇಲ್ಲೇ ಕೊಡ್ತೀವಿ, ಇಲ್ಲಿಂದ ಎದ್ದೇಳೋ ವಿಷಯನೇ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ 2015 ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಏನಾದ್ರು ಇವರ ಮನೆಯನ್ನು, ಭೂಮಿಯನ್ನು ಸರ್ಕಾರಕ್ಕೆ ಬೇಕಂತ ತಗೊಂಡ್ರೆ ಅದೇ ರೀತಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ, ಮನೆ ಕಟ್ಟದೆ ಕೃಷಿ ಮಾಡ್ಕೊಂಡು ಆರಾಮಾಗಿದ್ದಾರೆ, ಎಲ್ಲವನ್ನೂ ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಎಲ್ಲವನ್ನೂ ಸರ್ಕಾರ ತಗೊಳ್ಬೇಕು. ಇನ್ನು ಯಾರು ಅದರಲ್ಲಿ ವಾಸವಾಗಿರೋರು ಆ ರೀತಿಯಲ್ಲಿ ಕಾನೂನು ತರಬೇಕು. ಈ ಉದ್ದೇಶ ಇವತ್ತು ಬಂದ ನಮ್ಮೊಂದಿಗೆ ಸಹಕರಿಸಿದ ಬೆಳಗಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಮ್ಮೊಂದಿಗಿದ್ರು. ಅವರಿಗೂ ನಮ್ಮೊಂದಿಗೆ ಬಂದು ಮಾತಾಡಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.